ಯಾದಗಿರಿ ತಾಲೂಕಿನ ಆತಿಕುಣಿ ಜಲಾಶಯದ ಆದಂತಹ ಚಾಮನಹಳ್ಳಿ ಹಳ್ಳದ ಚೆಕ್ ಡ್ಯಾಂ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಹಾಳಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಅಲ್ಲಿನ ಸ್ಥಳೀಯ ರೈತರು ಏನಿದ್ದಾರೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 16 ಗ್ರಾಮಗಳ ಕೃಷಿ ಭೂಮಿಗೆ ಆಸರೆ ಆಗಬೇಕಾದಂತಹ ಈ ಒಂದು ಚೆಕ್ ಡ್ಯಾಮ್ನ ಗೇಟ್ಗಳೇನಿದೆ ಅದು ದಶಕಗಳಿಂದಲೂ ಕೂಡ ನೆನೆಗುದಿಗೆ ಬಿದ್ದು ಹಾಳಾಗ್ತಾ ಇದೆ, ಜಾಮ್ ಆಗ್ತಾ ಇದೆ. ಇದರಿಂದಾಗಿ ಮಳೆಗಾಲದಲ್ಲಿ ನೀರು ಸರಿಯಾಗಿ ಹರಿಯದೇನೆ ಗೇಟ್ಗಳ ಮೇಲಿನ ಒಂದು ರಸ್ತೆ ಏನಿದೆ ಅದು ರಸ್ತೆಗೆ ನುಗ್ಗುತ್ತೆ. ಹೀಗಾಗಿ ಈ ಪರಿಣಾಮವಾಗಿ ಗ್ರಾಮಗಳ ನಡುವಿನ ಸಂಪರ್ಕ ಕೂಡ ಕಡಿತಗೊಳ್ತಾ ಹೋಗುತ್ತೆ ಅಂತ ಹೇಳಿ ಸಾರ್ವಜನಿಕರು ಒತ್ತಾಯವನ್ನು ಅಂದರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಇದನ್ನು ಸರಿಪಡಿಸಬೇಕು ಅಂತ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಳೆಯ ಗೇಟ್ಗಳೇನಿದೆ ಅದು ನಿರುಪಯುಕ್ತವಾಗಿವೆ, ಅವುಗಳ ಬದಲಿಗೆ ಆಧುನಿಕ ಹೈಡ್ರಾಲಿಕ್ ಒಂದು ಗೇಟ್ಗಳೇನು ಬರುತ್ತೆ ಅದನ್ನು ಅಳವಡಿಸಬೇಕು. ಆಗ ರೈತರಿಗೆ ಒಂದು ರೀತಿ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನೋಡಿ, ಹಳ್ಳದಲ್ಲಿ ಹೂಳು ತುಂಬಿಕೊಂಡಿದೆ, ಪಾಚಿ ಹಾಗೂ ಜಾಲಿಯ ಕಡ್ಡಿ ಬೆಳೆದು ನಿಂತ್ಕೊಂಡಿದೆ. ಇದರಿಂದ ನೀರಿನ ಸಂಗ್ರಹ ಸಾಮರ್ಥ್ಯ ಕೂಡ ಕುಸಿತಾ ಹೋಗುತ್ತೆ. ಹಳ್ಳದ ಈ ಒಂದು ಅವ್ಯವಸ್ಥೆಯಿಂದಾಗಿ ಪ್ರತಿ ವರ್ಷವೂ ಕೂಡ 2 ರಿಂದ 3 ಜೀವಹಾನಿಗಳು ಸಂಭವಿಸ್ತಾ ಇದೆ. ಇದು ಆತಂಕಕ್ಕೆ ಕಾರಣವಾಗ್ತಿರುವಂಥ ವಿಚಾರ. ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಕೂಡಲೇ ಈ ಒಂದು ಹಳ್ಳದ ಹೂಳೆತ್ತುವಂತಹ ಮತ್ತು ಹೊಸ ಗೇಟನ್ನು ಅಳವಡಿಕೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಚೆಕ್ ಡ್ಯಾಮ್ ಬಲ್ಲಿ ಗೇಟ್ ಹಾಕಿದೆ, ಗೇಟ್ಗಳು ಎಲ್ಲ ಕೆಟ್ಟು ಹೋಗ್ಯಾವ್ರಿ. ಏನಾನ ನೀರು ಕುಡ್ಲಾಕ ಏನಾನ ಕರೆಂಟ್ ಹೋಯ್ತಂದ್ರೆ ನೀರು ಕುಡ್ಲಾಕನೇ ಆಗಲ್ಲ. ಯಾಕಂತ ಕೇಳಿ ಗೇಟ್ಗಳು ಹೊಸವು ಹಾಕಿದಂದ್ರೆ ನಮಗೆ ನೀರು ಕುಡ್ಲಾಕನೇ ಬರ್ತದ, ಮತ್ತು ದನಗಳಿಗೆ ಕುಡ್ಲಾಕನೇ ಬರ್ತದ. ಮತ್ತು ಮಳೆಗಾಲ ಜಾಸ್ತಿ ಆಯ್ತು ಅಂದ್ರೆ ಬ್ರಿಡ್ಜ್ ಮೇಲೆ ನೀರು ಹೋಗ್ಲಾಕ ಆಗ್ತದ್ರಿ. ಆ ಸೈಡ್ ಹೊಲಕ್ಕೆ ಹೋಗ್ಬೇಕು ಅಂದರೆ ಒಟ್ಟು ರಸ್ತೆನೇ ಇರಲ್ಲ. ಈ ಕಡೆ ಕೇಳಿದಂದ್ರೆ ಈ ಕಡೆ ನಿಂದಿರ್ಬೇಕು ನಾವು, ಆ ಕಡೆ ಹೋಗ್ಲಾಕ ದಾರಿ ಇರಲ್ಲ. ಯಾಕಂತ ಕೇಳ್ರಿ ಸ್ವಲ್ಪ ಮಾಡಿ ಕೊಟ್ಟಿದ್ದಂದ್ರೆ ಒಳ್ಳೇದಾಗುತ್ತೆ. ರಾಜು, ಇದು ಚೆಕ್ ಡ್ಯಾಮ್ ಹಳ್ಳದಲ್ಲಿ ಹೂಳು ತುಂಬಿಕೊಂಡಿದೆ, ಪಾಚಿ ಹಾಗೂ ಜಾಲಿಯ ಕಡ್ಡಿ ಬೆಳೆದು ನಿಂತ್ಕೊಂಡಿದೆ. ಇದರಿಂದ ನೀರಿನ ಸಂಗ್ರಹ ಸಾಮರ್ಥ್ಯ ಕೂಡ ಕುಸಿತಾ ಹೋಗುತ್ತೆ. ಹಳ್ಳದ ಈ ಒಂದು ಅವ್ಯವಸ್ಥೆಯಿಂದಾಗಿ ಪ್ರತಿ ವರ್ಷವೂ ಕೂಡ 2 ರಿಂದ 3 ಜೀವಹಾನಿಗಳು ಸಂಭವಿಸ್ತಾ ಇದೆ. ಇದು ಆತಂಕಕ್ಕೆ ಕಾರಣವಾಗ್ತಿರುವಂಥ ವಿಚಾರ. ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಕೂಡಲೇ ಈ ಒಂದು ಹಳ್ಳದ ಹೂಳೆತ್ತುವಂತಹ ಮತ್ತು ಹೊಸ ಗೇಟನ್ನು ಅಳವಡಿಕೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಚೆಕ್ ಡ್ಯಾಮ್ ಬಲ್ಲಿ ಗೇಟ್ ಹಾಕಿದೆ, ಗೇಟ್ಗಳು ಎಲ್ಲ ಕೆಟ್ಟು ಹೋಗ್ಯಾವ್ರಿ. ಏನಾನ ನೀರು ಕುಡ್ಲಾಕ ಏನಾನ ಕರೆಂಟ್ ಹೋಯ್ತಂದ್ರೆ ನೀರು ಕುಡ್ಲಾಕನೇ ಆಗಲ್ಲ. ಯಾಕಂತ ಕೇಳಿ ಗೇಟ್ಗಳು ಹೊಸವು ಹಾಕಿದಂದ್ರೆ ನಮಗೆ ನೀರು ಕುಡ್ಲಾಕನೇ ಬರ್ತದ, ಮತ್ತು ದನಗಳಿಗೆ ಕುಡ್ಲಾಕನೇ ಬರ್ತದ. ಮತ್ತು ಮಳೆಗಾಲ ಜಾಸ್ತಿ ಆಯ್ತು ಅಂದ್ರೆ ಬ್ರಿಡ್ಜ್ ಮೇಲೆ ನೀರು ಹೋಗ್ಲಾಕ ಆಗ್ತದ್ರಿ. ಆ ಸೈಡ್ ಹೊಲಕ್ಕೆ ಹೋಗ್ಬೇಕು ಅಂದರೆ ಒಟ್ಟು ರಸ್ತೆನೇ ಇರಲ್ಲ. ಈ ಕಡೆ ಕೇಳಿದಂದ್ರೆ ಈ ಕಡೆ ನಿಂದಿರ್ಬೇಕು ನಾವು, ಆ ಕಡೆ ಹೋಗ್ಲಾಕ ದಾರಿ ಇರಲ್ಲ. ಯಾಕಂತ ಕೇಳ್ರಿ ಸ್ವಲ್ಪ ಮಾಡಿ ಕೊಟ್ಟಿದ್ದಂದ್ರೆ ಒಳ್ಳೇದಾಗುತ್ತೆ. ರಾಜು, ಇದು ಚೆಕ್ ಡ್ಯಾಮ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.